उनके मुंह को बंद करता है, न्याय के रास्ते को बंद करता है। ಶತಮಾನಗಳಿಂದಲೂ ಮಹಿಳಾ ಸಂಘಟನೆ ಸಂಘರ್ಷ ಮಾಡ್ತಾನೆ ಬಂದಿದೆ. ಸ್ವತಂತ್ರ ಸಿಕ್ಕು 75 ವರ್ಷಗಳು ಗತಿಸಿದ ನಂತರವೂ, ದೇಶಕ್ಕೆ ಸಂವಿಧಾನ ಸಿಕ್ಕು 75 ವರ್ಷಗಳು ಗತಿಸಿದ ನಂತರವೂ ಇವತ್ತು ದೇಶದ ಬೇರೆ ಬೇರೆ ಪ್ರಾಂತಗಳಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ, ಲೈಂಗಿಕ ದಬ್ಬಾಳಿಕೆ ನಡೆಯುತ್ತಾನೇ ಇವೆ. ಯಾಕಂದರೆ ಸಾಮಂತವಾದ ಈ ದೇಶದಲ್ಲಿ ಯಾವತ್ತು ಮುಂಚೂಣಿಯಲ್ಲಿದೆ. ಆ ಸಾಮಂತವಾದದ ಜೊತೆಗೆ ಇವತ್ತು ಬಂಡವಾಳಶಾಹಿ ವ್ಯವಸ್ಥೆ ಸೇರಿಕೊಂಡಿದೆ. ಪುರುಷ ಪ್ರಧಾನ ಮೌಲ್ಯಗಳು ಇವತ್ತಿಗೂ ಕೂಡ ಜೀವಂತವಾಗಿವೆ. ಅಷ್ಟೇ ಇಲ್ಲ, ಮತ್ತಿಷ್ಟು ಬಲಿಷ್ಠವಾಗುತ್ತಿವೆ ಅನ್ನೋದನ್ನು ಇಂತಹ ಘಟನೆಗಳು ನಮ್ಗೆ ಕಾಣಿಸ್ತವೆ. ಆದ್ದರಿಂದ ನಾವು ಈ ಬಂಡವಾಳವಾದ, ಮತೀಯವಾದ ಮತ್ತು ಈ ಸಾಮಂತಶಾಹಿಯನ್ನು ಸೋಲಿಸದಿದ್ದರೆ, ಅದನ್ನು ಒಡೆಯದೇ ಇದ್ದರೆ ನಮ್ಮ ಯಾರಿಗೂ ಮುಕ್ತಿ ಇಲ್ಲ. ಅದನ್ನು ನಾವು ಒಡೆಯಲೇಬೇಕಾಗಿದೆ. और इसीलिए आज हम लोग जेल, ये हमारी पहली मांग है। और जो ಯಾರ್ಯಾರು ಈ ದುಷ್ಕೃತ್ಯಗಳಲ್ಲಿ ಶಾಮೀಲರಾಗಿದ್ದಾರೋ ಅವ್ರನ್ನ ಕೂಡಲೇ ಬಂಧಿಸಬೇಕು. ಅವರಿಗೆ ಬೇಲ್ ಕೊಡಲಿಕ್ಕೆ ಬೇಲ್ ಸಿಗಬಾರ್ದು. ಕೇವಲ ಜೈಲು, ಬೇಲು ಇಲ್ಲೇ ಇಲ್ಲ. ಜೈಲು ಮಾತ್ರ ಅವರ ಕೊನೆಯ ಮತ್ತು ಅಂತಿಮ ಸ್ಥಾನ ಅನ್ನೋದನ್ನು ಹೇಳಬೇಕಾಗಿದೆ. ಪ್ರಭಾವವನ್ನು ಬಳಸ್ಕೋಬಹುದು. ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅವರ ಪ್ರಭಾವವನ್ನು ಬಳಸಲಿಕ್ಕೆ ಅವರು ದೊಡ್ಡವರು ಅನ್ನುವ ಕಾರಣಕ್ಕಾಗಿ ಅವರನ್ನು ಉಳಿಸುವಂಥ ಪ್ರಯತ್ನ ಮಾಡಬಾರ್ದು. ಮಹಿಳಾ ಸಂಘಟನೆ, ಹೋರಾಟಗಾರರು ಈ ರೀತಿ ಅದನ್ನು ದಿಕ್ಕು ತಪ್ಪಿಸಲಿಕ್ಕೆ ಬಿಡೋದಿಲ್ಲ. ಅವರಿಗೆ ಕೇವಲ ಜೈಲು ಮಾತ್ರ ಕೊನೆಯ ಸ್ಥಾನ. ಏನು ಅನ್ಯಾಯ ಆಗಿದೆ, ಅವರನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. ಒತ್ತಾಯದ ಮೂಲಕ, ಅಸಹಾಯಕತೆಯ ಮೂಲಕ ಎಂದು ಆ ಮಹಿಳೆಯರಿಗೆ ನಾವು ಹೇಳಿಕ್ಕೆ ಬಂದಿದ್ದೇವೆ. ಇಲ್ಲಿ ನಿಮ್ಮ ಜೊತೆಗೆ ನಾವು ಇರ್ತೇವೆ, ನಿಮಗಾಗಿ ಅಂತಿಮ ಕ್ಷಣದವರೆಗೂ ಕೂಡ ಹೋರಾಟ ಮಾಡ್ತೇವೆ. ಯಾವುದೇ ರೀತಿಯ ಸಹಾಯ ಸಹಕಾರ ಬೇಕಾದಲ್ಲಿ ನಾವು ಇರ್ತೇವೆ. ನೀವು ಯಾವ ಅಪರಾಧ ಮಾಡಿಲ್ಲ, ನೀವು ತಲೆ ತಗ್ಗಿಸಬೇಕಾಗಿಲ್ಲ. ನೀವು ತಲೆ ಎತ್ತಿ ನಡೀರಿ. ನಿಮ್ಮ ಜೊತೆ ಇಡೀ ದೇಶ ಇದೆ, ಕರ್ನಾಟಕ ಇದೆ, ಇಡೀ ಜಗತ್ತು ಕೂಡ ನಿಮ್ಮ ಜೊತೆ ಇದೆ. ಎದ್ದೇಳಿ ಮಹಿಳೆಯರು ಅನ್ನೋದನ್ನು ಹೇಳಿಕ್ಕೆ ಬಂದಿದ್ದೇವೆ. आप जरा सोचिए और ऊपर से उनकी तस्वीर। ನಾವು ನಿಮಗೆ ಚುನಾವಣೆಯಲ್ಲಿ ಮತ ಕೊಟ್ಟು ಆಯ್ಕೆ ಮಾಡಿ ಕಳಿಸಿದ್ದೇವೆ. ಯಾತಕ್ಕಾಗಿ ಕಳಿಸಿದ್ದೇವೆ? ಇಲ್ಲಿಯ ಜನರನ್ನ ರಕ್ಷಣೆ ಮಾಡೋದಕ್ಕಾಗಿ. ಆದರೆ ನೀವು ಮಾಡಿದ್ದೇನೋ, ಸರ್ಕಾರಿ ಅಧಿಕಾರಿಗಳು, ಕೆಲಸಗಾರರು, ನಿಮ್ಮದೇ ಪಕ್ಷದಲ್ಲಿ ಇರುವಂಥ ಕಾರ್ಯಕರ್ತರು ಯಾವುದೇ ಸಣ್ಣ ಪುಟ್ಟ ಸಹಾಯ ಕೇಳಲಿಕ್ಕೆ ಬಂದಾಗ ಅವ್ರನ್ನ ಬಿಟ್ಟಿಲ್ಲ. ನೀವು ಮನೆ ಕೆಲಸದವ್ರನ್ನೂ ಬಿಟ್ಟಿಲ್ಲ, ಆಫೀಸರ್ಗಳನ್ನೂ ಬಿಟ್ಟಿಲ್ಲ, ಕಾರ್ಯಕರ್ತರನ್ನೂ ಬಿಟ್ಟಿಲ್ಲ, ಯಾರನ್ನು ನಿಮ್ಮ ತಾಯಿಯ ವಯಸ್ಸಾದವರನ್ನು ಕೂಡ ಬಿಟ್ಟಿಲ್ಲ. ಅಂದರೆ ನಿಮ್ಮ ದುಷ್ಟತನಕ್ಕೆ ಒಂದು ಮಿತಿ ಇಲ್ಲ. ಹೀಗಾಗಿ ನಾವು ಸರ್ಕಾರಕ್ಕೆ ಹೇಳ್ತಾ ಇದ್ದೇವೆ, ಆ ಹೆಣ್ಣು ಮಕ್ಕಳಿಗೆ, ನೊಂದ ಹೆಣ್ಣು ಮಕ್ಕಳು, ದಬಾವಣೆಗೆ ಒಳಗಾಗದಂಥ ಹೆಣ್ಣು ಮಕ್ಕಳಿಗೆ ಎಲ್ಲ ರೀತಿಯಿಂದ ರಕ್ಷಣೆಯನ್ನು ಕೊಡಬೇಕು, ಪರಿಹಾರವನ್ನು ಕೊಡಬೇಕು. ಅವರ ಬದುಕು ಸುರಕ್ಷಿತವಾಗುವಂತೆ ನೋಡಿಕೊಳ್ಳಬೇಕು. ಅವರ ಜೊತೆಗೆ ನಾವೆಲ್ಲರೂ ಇದ್ದೇವೆ. ಅವರಿಗೆ ಬೇಕಾಗಿರ್ತಕ್ಕಂಥ ಗೌರವಿತವಾದ ಬದುಕನ್ನು ಕೊಡುವ ಖಾತ್ರಿ ಸರ್ಕಾರ ಹೇಳಬೇಕು. ಸರ್ಕಾರ ತನ್ನ ಜವಾಬ್ದಾರಿಯನ್ನು ನಿಭಾಯಿಸಬೇಕಂತ ಹೇಳಿಕ್ಕೆ ಬಂದಿದ್ದೇವೆ. आप जरा सोचिए, उसी का इस्तेमाल हमारा शोषण करने के लिए हो रहा है। हमने लड़ करके पढ़ने का अधिकार, नौकरी करने का अधिकार,